ಮನೆ ಒಳಗಡೆ ಅತ್ತೆ ಸೊಸೆ ನೆಮ್ಮದಿಯಾಗಿತ್ತು ಅಂತಂದರೆ ಗಂಡ ಆದಂಥವ್ರು ಮಗ ಆದಂಥವ್ರು ನೆಮ್ಮದಿಯಾಗಿ ಆರೋಗ್ಯವಾಗಿ ಜೀವನವನ್ನು ಮಾಡ್ತಾರೆ ಅಂಥವ್ರ ಮನೆಯಲ್ಲಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತೆ. ಒಂದು ಸಲ ಏನಾಯಿತು, ಒಬ್ಬಳೇ ಮಗಳಿರ್ತಕ್ಕಂತಹ ಡಾಕ್ಟ್ರೊಬ್ಬರು ಅವರೇ ಮಾಡ್ತಾರೆ, ಒಬ್ಬನೇ ಮಗ ಇರತಕ್ಕಂತಹ ಅವನಿಗೆ ಮದುವೆ ಮಾಡಿಕೊಟ್ಬಿಡ್ತಾರೆ. ಅವ್ರಿಗೆ ಅಪ್ಪ ಇರೋದಿಲ್ಲ, ಅಮ್ಮ ಮಾತ್ರ ಇರ್ತಾರೆ. ಸರಿ, ಮನೆಯಲ್ಲಿ ಮಗ ಸೊಸೆ ಮತ್ತು ಅಮ್ಮ ಇರ್ತಾರೆ. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ಸೊಸೆಗೆ ಅತ್ತೆಯನ್ನು ಕಂಡ್ರೆ ಆಗೋದಿಲ್ಲ, ಡೈಲಿ ಏನಾದರೂ ಜಗಳವನ್ನು ಮಾಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಸೊಸೆ ಏನು ಮಾಡ್ತಾಳೆ, ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ ನನಗೆ ಅತ್ತೆನ ಕಂಡ್ರೆ ಆಗೋದಿಲ್ಲ, ದಯವಿಟ್ಟು ಏನಾರು ಮಾಡಿ ಅವ್ರನ್ನ ಮನೆಯಿಂದ ಓಡಿಸ್ಬೇಕು, ಇಲ್ಲ ಸಾಯಿಸಬೇಕು, ಹಂಗಿದ್ರು ಮಾತ್ರ ನಾನು ಆ ಮನೆಯಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಪ್ಪನಿಗೆ ತುಂಬ ಬೇಸರ ಆಗುತ್ತೆ. ಇಂತಹ ಮಗಳನ್ನು ನಾನು ಎತ್ಬಿಟ್ಟಿದ್ದೀನಿ ಅಂತ ಏನೇ ಹೇಳಿದ್ರು ಕೂಡ ಕೇಳೋದಿಲ್ಲ. ಅವರು ಮನೆಯಲ್ಲಿ ಇರಲೇಬಾರ್ದು, ನಾನೊಬ್ಬಳೇ ಇರಬೇಕು ನನ್ನ ಗಂಡ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಪ್ಪ ಏನು ಮಾಡ್ತಾರೆ, ನೋಡಮ್ಮ ಸರಿ ತಗೋ ಈ ಟ್ಯಾಬ್ಲೆಟನ್ನು, ಇದನ್ನು ತಗೊಂಡೋಗಿ ಅವರಿಗೆ ಇಷ್ಟವಾದಂಥ ತಿಂಡಿಯನ್ನು ಮಾಡಿ ಅದರೊಳಗಡೆ ಈ ಟ್ಯಾಬ್ಲೆಟನ್ನು ಹಾಕಿ ಕೊಡ್ತಾ ಹೋಗು ನೀನು, ಒಂದು ಸ್ವಲ್ಪ ದಿವಸ ಆದಮೇಲೆ ಅವರು ಸತ್ತೋಗ್ತಾರೆ ಅಂತ ಹೇಳಿದಾಗ ಆ ಮಗಳಿಗೆ ತುಂಬ ಸಂತೋಷ ಆಗುತ್ತೆ. ಸರಿ, ಮನೆಗೆ ಬಂದುಬಿಟ್ಟು ಅತ್ತೆ ನಿಮ್ಗೆ ಏನು ಇಷ್ಟ ತಿಂಡಿ ಅಂತ ಕೇಳಿದಾಗ, ಯಾಕೆ ನನ್ನ ಸೊಸೆ ಜಗಳ ಆಡ್ತಿದ್ದಂಥವ್ರು ಈ ಥರ ಕೇಳ್ತಿದ್ದಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮತ್ತೆ ಯಾವುದೋ ಒಂದು ತಿಂಡಿ ಇಷ್ಟವಾದಂತ ಹೇಳ್ತಾರೆ. ಸರಿ, ಅದರೊಳಗಡೆ ಟ್ಯಾಬ್ಲೆಟನ್ನು ಹಾಕಿ ಈ ಥರ ತಿನ್ನಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಡೈಲಿ ಇದೇ ಥರ ಮಾಡ್ಬೇಕಾದ್ರೆ ಅತ್ತೆ ಏನು ಮಾಡ್ತಾರೆ, ಸೊಸೆ ನೋಡಮ್ಮ ನೀನು ನನಗೆ ತುಂಬ ಇಷ್ಟ ಆಗಿದೆ, ಈಗ ನಿನಗೆ ಏನು ಬೇಕು ಕೇಳು, ನಾನು ನಿನಗೆ ತಿಂಡಿಯನ್ನು ಮಾಡ್ಕೊಡ್ತೀನಿ, ನೀನೇ ನನಗೆ ಮಾಡ್ಕೊಡ್ತಾ ಇದ್ದೀವಿ ಇಷ್ಟು ದಿವಸ, ನಾನು ನಿನಗೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅತ್ತೆ ತಿಂಡಿಗಳನ್ನು ಮಾಡಿ ಅವ್ರಿಗೆ ತಿನ್ನಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸರಿ, ಸೊಸೆಗೆ ಏನಿಸುತ್ತೆ, ಅಯ್ಯೋ ಅತ್ತೆ ನನ್ನನ್ನು ಎಷ್ಟೋ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಯ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆಂತಂದರೆ ಇಂತಹ ಅತ್ತೆಯನ್ನು ನಾನು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಒಂದು ದಿವಸ ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ ಅಪ್ಪ, ದಯವಿಟ್ಟು ನಮ್ಮ ಅತ್ತೆಗೆ ನಾನು ಪಾಯ್ಸನ್ ಟ್ಯಾಬ್ಲೆಟನ್ನು ಕೊಟ್ಟಿದ್ದೀನಿ, ನೀವು ಕೊಟ್ಟಿದ್ದನ್ನು ದಯವಿಟ್ಟು ಏನಾರು ಮಾಡಿ ಬದುಕಿಸಿ ಅವ್ರನ್ನ ಅಂತ ಹೇಳಿದಾಗ ಅಪ್ಪ ಹೇಳ್ತಾರೆ, ಮಗಳೇ ಯಾವ ಅಪ್ಪನೂ ಕೂಡ ಕೆಟ್ಟವರಲ್ಲ, ನಿನ್ನ ಜೀವನ ಚೆನ್ನಾಗಲಿ ಅನ್ನೋದೇ ಒಂದು ಒಳ್ಳೆಯ ಉದ್ದೇಶ ಇತ್ತು, ನೀನು ಒಳ್ಳೆ ಬುದ್ಧಿಯನ್ನು ಕಲೀಲಿ, ಒಳ್ಳೆಯವಳಾಗಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೆ ಅಂತಂದರೆ ಅದರಲ್ಲಿ ಶಕ್ತಿ ಟ್ಯಾಬ್ಲೆಟನ್ನು ಕೊಟ್ಟಿದ್ದೆ ನಾನು, ಅದು ಪಾಯ್ಸನ್ ಟ್ಯಾಬ್ಲೆಟ್ ಅಲ್ಲ ಅಂತ ಹೇಳಿದಾಗ ಮಗಳಿಗೆ ಓದ ಜೀವ ಬಂದಂಗೆ ಆಗುತ್ತೆ. ಮತ್ತು ಸೊಸೆ ಅತ್ತೆ ಹತ್ರ ಬಂದುಬಿಟ್ಟು ಅತ್ತೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಅತ್ತೆನೂ ಕೂಡ ಸೊಸೆಯನ್ನು ನೋಡ್ಕೊಳೋದಕ್ಕೆ ಚೆನ್ನಾಗಿ ನೋಡ್ಕೊಳೋದಕ್ಕೆ ಇದು ಮಾಡ್ತಾರೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ಅತ್ತೆ ಸೊಸೆ ಆದಂಥವ್ರು ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂತಂದರೆ ಆ ಮನೆಯಲ್ಲಿ ಸುಖ ಸಂತೋಷ ಅನ್ನೋದು ನೆಮ್ಮದಿ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಇಂತಹ ಒಂದು ಕಥೆಗಳು ತುಂಬಾ ಇದ್ದಾವೆ. ಈ ಒಂದು ವಿಡಿಯೋವನ್ನು ಆದಷ್ಟು ನೀವು ಅತ್ತೆ ಸೊಸೆಯರು ಜಗಳ ಆಡ್ತಾ ಇರ್ತಾರಲ್ಲ ಅಂಥವರಿಗೆ ನೀವು ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ.